ನಮಸ್ತೆ ಬಂಧುಗಳೇ, ನಾನು ನಿಮ್ಮ ಅನಂತಲಕ್ಷ್ಮಿ ಶ್ರೀಧರಮೂರ್ತಿ. ಹೇಗಿದ್ರಿ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಬಂಧುಗಳೇ, ಪುರಂದರದಾಸರು ತುಂಬ ಹಾಡುಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಒಳ್ಳೆಯ ಹಾಡನ್ನು ನಾನಿವತ್ತು ನಿಮಗೆ ಕೇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏತರ ಕಟಾಪಟಿ ಒಂದಿನ ಹೋಗುತ್ತಿ ಲಟಾಪಟಿ ಎನ್ನುವಂಥ ಹಾಡು. ಈ ಗೀತೆಯಲ್ಲಿ ತುಂಬ ಅರ್ಥ ಇದೆ, ಅರ್ಥಗರ್ಭಿತವಾದ ಹಾಡನ್ನು ನಾನಿವತ್ತು ನಿಮ್ಗೆ ಕೇಳಿಸ್ಬೇಕು ಅಂದ್ಕೊಂಡಿದ್ದೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ನನಗೆ ಪ್ರೋತ್ಸಾಹ ಕೊಡ್ತಾ ಇರುವಂಥ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾರನ್ನ ಹೊಸದಾಗಿ ನನ್ನ ಚಾನಲ್ ಬಂದಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತಾ ಈಗ ಹಾಡಿಗೆ ಹೋಗ್ತೀನಿ. ದುಡ್ಡು ಕೂಡಿಟ್ಟು ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ, ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ, ಬಳಲಿ ಬಳಲಿ ಅಳಮಾರಿಗೆ ಬಂದೆ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಒಂದಿನ ಹೋಗುತ್ತಿಲ್ಲ ಟಾಪಟಿ. ಬರುವಾಗ ಏನು ತಂದೆ, ಬರುತ್ತಾಲೆ ಎಲ್ಲಾನು ನನ್ನದಿಂದೆ, ಬರುವಾಗ ಏನು ತಂದೆ, ಬರುತ್ತಾಲೆ ಎಲ್ಲಾನು ನನ್ನದಿಂದೆ, ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ, ದುಡ್ಡು ಕೂಡಿಟ್ಟು ಅಳಿದು ಹೋಗುವಾಗ, ಬಳಲಿ ಬಳಲಿ ಅಳಮಾರಿಗೆ ಬಂದೆ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ. ದೊಡ್ಡ ಮನೆಯ ಕಟ್ಟಿ ಅದರೋಳು ಮಡದಿಯ ಒಯ್ದಿಟ್ಟಿ, ದೊಡ್ಡ ಮನೆಯ ಕಟ್ಟಿ ಅದರೋಳು ಮಡದಿಯ ಒಯ್ದಿಟ್ಟಿ, ಮಡದಿಗೆ ಮೋಹದ ಮಗು ಒಂದು ಹುಟ್ಟಿ, ಮಡದಿಗೆ ಮೋಹದ ಮಗು ಒಂದು ಹುಟ್ಟಿ, ಅದರ ಮೇಲೆ ನೀ ಮನಸ್ಸಿಟ್ಟಿ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ. ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದ್ದಿ ಕಾಲ್ ಕಟ್ಟಿ, ಸಂಸಾರ ಬಲು ಕೊಟ್ಟಿ ಅದರೊಳು ಬಿದ್ದಿದ್ದಿ ಕಾಲ್ ಕಟ್ಟಿ, ತಂದೆ ಶ್ರೀ ಪುರಂದರ ವಿಠ್ಠಲರಾಯನ ತಂದೆ ಶ್ರೀ ಪುರಂದರ ವಿಠ್ಠಲರಾಯನ ಧ್ಯಾನವನ್ನೇ ನೀ ಮರೆತು ಬಿಟ್ಟಿ, ತಂದೆ ಶ್ರೀ ಪುರಂದರ ವಿಠ್ಠಲರಾಯನ ಧ್ಯಾನವನ್ನೇ ನೀ ಮರೆತು ಬಿಟ್ಟಿ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಏತರ 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 ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಏತರ ಕಟಾಪಟಿ ಒಂದಿನ ಹೋಗುತ್ತಿಲ್ಲ ಟಾಪಟಿ, ಒಂದಿನ ಹೋಗುತ್ತಿಲ್ಲ ಟಾಪಟಿ, ಒಂದಿನ ಹೋಗುತ್ತಿಲ್ಲ ಟಾಪಟಿ. ನೋಡಿ ಬಂಧುಗಳೇ, ಯಾವ ಥರ ಈ ಸಂಸಾರದ ತಾಪತ್ರಯಕ್ಕೆ ಹೇಗೆ ನಾವು ಸಿಕ್ಕಾಕೊಳ್ತೀವಿ,
ಹೇಗೆ ಸಿಕ್ಕಾಕೊಂಡು ಹೇಗೆ ನರಳ್ತೀವಿ, ಜೊತೆಗೆ ಎಲ್ಲವುದು ನನ್ನದೇ ಅಂತ ಹೇಗೆ ನಾವು ಭಾವಿಸ್ತೀವಿ, ಎಲ್ಲ ಕೂಡಿ 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 ಇಟ್ಟು ಕೊನೆಗೆ ಎಲ್ಲವನ್ನು ಬಿಟ್ಟು ನಾವು ಒಂದಿನ ಹೋಗ್ಲೇಬೇಕಲ್ವಾ, ಆ ವಿಷಯವನ್ನ ತಿಳಿಸಿ ಎಲ್ಲದನ್ನು ಬಿಟ್ಬಿಡಿ, ಸಂಸಾರನೇ ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಆ ಭಗವಂತನ ಮೇಲೆ ಒಂದು ಧ್ಯಾನ, ಹಾಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಮಗೆ ಇಟ್ಕೊಂಡು ದಾನ ಧರ್ಮ ಮಾಡಿ ನಿನ್ನ ಒಂದು ಪುಣ್ಯವನ್ನ ಸಂಪಾದಿಸ್ಕೊಳ್ಳಿ ಅನ್ನುವ ಅರ್ಥದಲ್ಲಿ ಈ ಹಾಡನ್ನ ಬರೆದಿದ್ದಾರೆ ಹೊರತು ಅನ್ಯತಾ ಭಾವಿಸಬಾರ್ದು. ಈ ಸಂಸಾರನೇ ಬೇಡ ಹಾಗಾದ್ರೆ ಮಗು ಹುಟ್ಟಿತು ಅಂತ ಬರುತ್ತೆ, ಅದರಲ್ಲಿ ಆ ಮಗು ಹುಟ್ಟಿ ಆಸೆ ಆಯಿತು ಅಂತ ಬರುತ್ತೆ, ಹಾಗಾದ್ರೆ ಬೇಡವಾ, ಹಾಗಾದ್ರೆ ಮದುವೆ ಬೇಡವಾ ಅನ್ನೋಂಥ ಪ್ರಶ್ನೆ ಬರಬಹುದು. ಆ ಥರ ಅರ್ಥದಲ್ಲಿ ಬರ್ದಿಲ್ಲ ಪುರಂದರದಾಸರು. ಭಗವಂತನಲ್ಲಿ ಶ್ರದ್ಧೆಯನ್ನ ಇಟ್ಟು ಭಗವಂತನಲ್ಲಿ ಮನಸ್ಸಿಟ್ಟು ನಿಮ್ಮ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಕೂಡಿಸಿ ಇಟ್ಕೊಂಡಿದ್ದಷ್ಟೇ ಅಲ್ಲ, ಅದು ಸದ್ವಿನಿಯೋಗ ಆಗುವಂತೆ ನೀವು ನೋಡ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಈ ಹಾಡನ್ನ ಬರೆದಿದ್ದಾರೆ ಅಂತ ಹೇಳ್ದ ಈ ನನ್ನ ವಿಡಿಯೋವನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ದಯವಿಟ್ಟು ಹಾಡನ್ನ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ನನ್ನ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ.